Hello students, in this lecture I am going to explain diversity in the living world. So in the previous class I have already explained the characteristic feature of living organisms. So ಅದರ ಬಗ್ಗೆ ತಿಳ್ಕೋಬೇಕಂದ್ರೆ ಈ ವಿಡಿಯೋ ಕೆಳಗಡೆ description ಅಲ್ಲಿ links ಕೊಟ್ಟಿರ್ತೀನಿ. If you open that link, so you can see those videos. Now let us move into the topic. So diversity, first of all, diversity means what? Means the variety of organisms present on earth or total number of life forms present on earth is called as biodiversity or diversity. So around on earth 1.7 to 1.8 million living organisms has been described so far. ಅಂದರೆ ನಮಗೆ ಗೊತ್ತಿರತಕ್ಕಂಥ ಆರ್ಗ್ಯಾನಿಸಮ್ಸ್ ಇಷ್ಟು, ಬಟ್ ನಮಗೆ ಗೊತ್ತಿಲ್ಲದಿರೋ ಇನ್ನೆಷ್ಟು ಆರ್ಗ್ಯಾನಿಸಮ್ಸ್ ಇದ್ದಾವೆ ಅನ್ನೋದು ಇನ್ನೂ ಐಡೆಂಟಿಫೈ ಆಗಿಲ್ಲ. ಸೊ ಸಮ್ ಎಸ್ಟಿಮೇಷನ್ಸ್ ಸೇಸ್ ದ್ಯಾಟ್ ದೇರ್ ಮೈಟ್ ಬಿ ಅರೌಂಡ್ 7 ಮಿಲಿಯನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರಬಹುದು ಅಂತ ಹೇಳುತ್ತೆ. ಬಟ್ so far we have described, means scientist has described around 1.7 to 1.8 million living organisms. ಅಂದರೆ ಅಷ್ಟು ಆರ್ಗ್ಯಾನಿಸಮ್ಸ್ನ 1 ಮಿಲಿಯನ್ ಅಂದರೆ 10 lakhs ಆ್ಯಂಡ್ 1.7 to 1.8 ಮಿಲಿಯನ್ ಅಂದರೆ 17 to 18 lakh ಸ್ಪೀಷೀಸ್. ಬಟ್ ದಟ್ ಟು ಓನ್ಲಿ ಇನ್ಕ್ಲೂಡ್ಸ್ ದ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸೇ ಜಾಸ್ತಿ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ನಾಟ್ ಕನ್ಸಿಡರ್ಡ್ ಹಿಯರ್. ಸೊ ಇಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ನಾವು ನೆನ್ಪಿಟ್ಕೋಬೇಕು ಅಂದರೆ ಅಥವಾ ಅದನ್ನು ಸ್ಟಡಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಫಾರ್ ಎ ಬಯಾಲಜಿಸ್ಟ್ or for a biology student, it is difficult to remember or study all the living organisms that are existed in the earth. So that's why there is a need of classification. Living organisms anna yake, why we have to classify the living organisms? The main reason is that, so for example, each and every organism dinakkondu organism na study ಮಾಡ್ತಿರುವಂತಂದ್ರೂ it may take 18 lakh days. So it is so difficult. So if we group the living organisms into convenient categories, particular groups ಆಗಿ ನಾವು ಮಾಡಿದ್ರೆ, ಆ ಒಂದು ಗ್ರೂಪಲ್ಲಿ ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ನ ಸ್ಟಡಿ ಮಾಡಿದ್ರೆ, ಸೊ ದಟ್ ರಿಪ್ರೆಸೆಂಟ್ ದ ಎಂಟೈರ್ ಗ್ರೂಪ್. ಸೊ ನೋ ನೀಡ್ ಟು ಸ್ಟಡಿ ಅದರ್ ಆರ್ಗ್ಯಾನಿಸಮ್ಸ್. ಸೊ ಇಫ್ ಯು ವಾಂಟ್ ಟು ಸ್ಟಡಿ ಸ್ಪೆಸಿಫಿಕಲಿ ಅಬೌಟ್ ಒನ್ ಆರ್ಗ್ಯಾನಿಸಮ್, ವಿ ಹ್ಯಾವ್ ಟು ಮೂವ್ ಆನ್, ದಟ್ಸ್ ಇಟ್. ಸೊ ಫಸ್ಟ್ ಆಫ್ ಆಲ್ ಕ್ಲಾಸಿಫಿಕೇಷನ್ ಮಾಡಬೇಕು ಅಂದರೆ ವಿ ಶುಡ್ ನೋ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆರ್ಗ್ಯಾನಿಸಮ್ಸ್. ವಿ ನೀಡ್ ಟು ಕ್ಯಾರೆಕ್ಟರೈಸ್ ದಟ್ and we need to identify and we need to name that organism. What is characterization? See here, it is describing an organism generally based on its characters. ಅಂದರೆ ಒಂದು ಆರ್ಗ್ಯಾನಿಸಮ್ನ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಲೈಕ್ ಇಫ್ ಯು ಟೇಕ್ ಎನ್ ಎಲಿಫೆಂಟ್, ಒಂದು ಆನೆ ತೊಗೊಂಡ್ರೆ ಅದಕ್ಕೆ ಲೈಕ್ ತುಂಬ ಬಿಗ್ ಸೈಜ್ ಇರುತ್ತೆ, ಅದಕ್ಕೊಂದು ಸೊಂಡಿಲಿರುತ್ತೆ, ಇಟ್ ಹ್ಯಾಸ್ ಟಸ್ಕ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಲಾರ್ಜ್ ಇಯರ್ಸ್, ಸ್ಮಾಲ್ ಐ. ಈ ಕ್ಯಾರೆಕ್ಟರ್ಸನ್ನು ನಾನು ನಿಮಗೆ ಹೇಳಿದ್ದೀನಿ ಅಂತಂದರೆ ಹೇಳಿದ ತಕ್ಷಣ ನೀವು ಎಸ್ ದೀಸ್ ಕ್ಯಾರೆಕ್ಟರ್ಸ್ ಆರ್ ರಿಲೇಟೆಡ್ ಟು ದಿ ಎಲಿಫೆಂಟ್ ಅಥವಾ ಆನೆಗೆ ಸೇರಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅಂತ ನೀವು ಇಮಿಡಿಯೇಟಾಗಿ ಹೇಳ್ತೀರಾ. ಅನಿಮಲ್ನ ನೇಮ್ ಹೇಳ್ತೀರಾ. ಬಟ್ ಆನ್ ವಾಟ್ ಬೇಸಿಸ್ ನೀವು ಹೇಳ್ತಾ ಇದ್ದೀರಾ ಈ ಒಂದು ಅನಿಮಲ್ನ ನೇಮು? ಆಲ್ರೆಡಿ ನಿಮಗೆ ಆ ಅನಿಮಲ್ ಗೊತ್ತಿದೆ. ಸೊ ಬೇಸ್ಡ್ ಆನ್ ಯುವರ್ ಪ್ರೀ ಎಕ್ಸಿಸ್ಟಿಂಗ್ ಮೆಮೊರಿ we can characterize an organism and we can identify that organism na ನಾವು identify ಮಾಡ್ತೀವಿ. So what is meant by identification? It is distinguishing an organism from the other known organism. ನಮ್ಗೆ ಆಲ್ರೆಡಿ ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ, ಆರ್ಗ್ಯಾನಿಸಮಿಂದ ಈ ಆರ್ಗ್ಯಾನಿಸಮ್ ಬೇರೆ. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಆಲ್ರೆಡಿ ನೋ ಅಬೌಟ್ ಹಿಪೋಪೊಟಾಮಸ್ಗೂ ಎಲಿಫೆಂಟ್ಗೂ ಏನು ಡಿಫ್ರೆನ್ಸಸ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡೋಕ್ಕಾದರೆ ದೆನ್ ದಟ್ ಈಸ್ ವಾಟ್ ಕಾಲ್ಡ್ ಐಡೆಂಟಿಫಿಕೇಷನ್. ವಿ ಹ್ಯಾವ್ ಟು ಡಿಸ್ಟಿಂಗ್ವಿಷ್ ಅನ್ ಆರ್ಗ್ಯಾನಿಸಮ್ ಫ್ರಮ್ ಅನದರ್ ಒನ್. ಆ್ಯಂಡ್ ನೇಮಿಂಗ್ ಆಫ್ ಅನ್ ಆರ್ಗ್ಯಾನಿಸಮ್, ದಟ್ ಈಸ್ ವಾಟ್ ಕಾಲ್ಡ್ ಆ್ಯಸ್ ನಾಮನ್ಕ್ಲೇಚರ್. ನಾಮನ್ಕ್ಲೇಚರ್ ಮೀನ್ಸ್ ಆರ್ಗ್ಯಾನಿಸಮ್ಮೇ ಅಲ್ಲ, ಯಾವುದೇ ಒಂದು ಆಬ್ಜೆಕ್ಟನ್ನು, ಯಾವುದೇ ಒಂದು ವಸ್ತುನ ನಾವು ನೇಮಿಂಗ್ ಕೊಟ್ಟರೆ ದಟ್ ಈಸ್ ಸಿಂಪ್ಲಿ ನಾಮನ್ಕ್ಲೇಚರ್. ಜನರಲ್ ಆಗಿ ಆರ್ಗ್ಯಾನಿಸಮ್ಸ್ಗೆ ನಾವು ನೇಮಿಂಗ್ ಮಾಡ್ತೀವಿ. ಸೊ ನಾಮನ್ಕ್ಲೇಚರ್ ಮೀನ್ಸ್ ಇಟ್ ಈಸ್ ನೇಮಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್. ಆ್ಯಂಡ್ ಫೈನಲಿ ಕ್ಲಾಸಿಫಿಕೇಷನ್. ಸೊ ನಾವು ಫಸ್ಟಲ್ಲೇ ಹೇಳಿದೆ ದೇರ್ ಈಸ್ ಎ ನೀಡ್ ಆಫ್ ಕ್ಲಾಸಿಫಿಕೇಷನ್. ಸೊ ವೈ? ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಸ್ಟಡಿ ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ಅರ್ತ್. ಸೊ ಕ್ಲಾಸಿಫಿಕೇಷನ್ ಮೀನ್ಸ್, ಇಲ್ಲಿ ಕ್ಲಾಸಿಫಿಕೇಷನ್ ಅಂದ ತಕ್ಷಣ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸನ್ನೇ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ ಅನ್ನೋದು ರೂಲ್ ಇಲ್ಲ. ಕ್ಲಾಸಿಫಿಕೇಷನ್ ಈಸ್ ಎ ಜನರಲ್ ಟರ್ಮ್. ಕ್ಲಾಸಿಫಿಕೇಷನ್ ಈಸ್ ಎನಿಥಿಂಗ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಕ್ಯಾಟಗರೀಸ್ based on few easily observable characters. We can classify the clothsನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅದೇ ರೀತಿ ಮೊಬೈಲ್ಸನ್ನು ಕ್ಲಾಸಿಫೈ ಮಾಡ್ಬೋದು ಬ್ರ್ಯಾಂಡ್ ಬೇಸಿಸ್ ಮೇಲೆ. ಬುಕ್ಸನ್ನು ಕ್ಲಾಸಿಫೈ ಮಾಡ್ತೀರಾ ಸಬ್ಜೆಕ್ಟ್ ಬೇಸಿಸ್ ಮೇಲೆ, ಅಥವಾ ಆ ಬುಕ್ಸನ್ನು ಪಬ್ಲಿಷ್ ಮಾಡಿರ್ತಕ್ಕಂಥ ಪಬ್ಲಿಷರ್ಸ್ಗಳ ಬೇಸಿಸ್ ಮೇಲೆ, ಆಥರ್ಸ್ಗಳ ಬೇಸಿಸ್ ಮೇಲೆ. ಅಂದರೆ
ಕ್ಲಾಸಿಫಿಕೇಷನ್ ಅನ್ನೋದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ರೆಸ್ಟ್ರಿಕ್ಟ್ ಆಗಿಲ್ಲ, ಇಟ್ ಇಸ್ ಎ ಜನರಲ್ ಟರ್ಮ್. ಅದಕ್ಕೆ ನೀವು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಾಸಿಫಿಕೇಷನ್ ಡೆಫಿನೇಷನ್ ನೋಡಿದ್ರು ಹಿಂಗೆ ಇರುತ್ತೆ. ಎನಿಥಿಂಗ್ ಈಸ್ ಗ್ರೂಪ್ಡ್ ಇನ್ ಟು ಕನ್ವೀನಿಯಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಫೀವ್ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್ ಅಂತ. But when it comes to living organisms can also be classified based on easily observable characters. ಬಟ್ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಅರ್ಲಿ ಡೇಸಲ್ಲಿ, ಹಳೆ ಕಾಲದಲ್ಲಿ ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತಿದ್ರು ಅಂದರೆ, ಜನರಲಿ ಇನ್ ಅರ್ಲಿ ಡೇಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಯೂಸ್ ಆಫ್ ದಿ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮಿಂದ ನಮಗೆ ಏನು ಯೂಸ್ ಇದೆ ಅನ್ನೋದರ ಬೇಸಿಸ್ ಮೇಲೆ ಅರ್ಲಿ ಡೇಸಲ್ಲಿ, ಹಳೆ ಕಾಲದಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡ್ತಾಯಿದ್ರು. ಲೈಕ್ ಫಾರ್ ಎಕ್ಸಾಂಪಲ್ ಅನಿಮಲ್ಸನ್ನೇ ತೊಗೊಳ್ಳೋಣ. ಲೈಕ್ ಎಗ್ ಲೈಯಿಂಗ್ ಅನಿಮಲ್ಸ್ ಮೀನ್ಸ್ ನಮಗೆ ಮೊಟ್ಟೆನ ಕೊಡ್ತಕ್ಕಂಥ ಅನಿಮಲ್ಸು, ಆ್ಯಂಡ್ ಫ್ಲೆಶ್ ಈಲ್ಡಿಂಗ್ ಅನಿಮಲ್ಸ್. ಸೊ ಯಾವ ಅನಿಮಲ್ಸಿಂದ ನಾವು ಫ್ಲೆಶ್ ಮಾಂಸ ತಗೊಳ್ತೀವಿ, ಫ್ಲೆಶ್ ಈಲ್ಡಿಂಗ್ ಅನಿಮಲ್ಸ್, ವೂಲ್ ಈಲ್ಡಿಂಗ್ ಅನಿಮಲ್ಸ್, ಮಿಲ್ಕ್ ಈಲ್ಡಿಂಗ್ ಅನಿಮಲ್ಸ್, ಮಿಲ್ಕನ್ನು ಕೊಡ್ತಕ್ಕಂಥ ಅನಿಮಲ್ಸ್, ಆ ರೀತಿ ಕ್ಲಾಸಿಫೈ ಮಾಡ್ಬೋದು. ಅದೇ ರೀತಿ ಪ್ಲ್ಯಾಂಟ್ಸ್ ತೊಗೊಂಡಾಗ ಫೈಬರ್ ಈಲ್ಡಿಂಗ್ ಪ್ಲ್ಯಾಂಟ್ಸ್, ಟಿಂಬರ್ ಈಲ್ಡಿಂಗ್ ಪ್ಲ್ಯಾಂಟ್ಸ್, ಆಯಿಲ್ ಈಲ್ಡಿಂಗ್ ಪ್ಲ್ಯಾಂಟ್ಸ್, ಲೈಕ್ ಇಫ್ ಟೇಕ್ ಸೀರಿಯಲ್ಸು, ಮಿಲ್ಲೆಟ್ಸು, ಈ ರೀತಿ ಕ್ಲಾಸಿಫಿಕೇಷನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಳೆ ಕಾಲದಲ್ಲಿ ಈ ರೀತಿ ಕ್ಲಾಸಿಫಿಕೇಷನ್ ಇತ್ತು. ಬಟ್ ನಾವು ದ ಎಂಟೈರ್ ಕ್ಲಾಸಿಫಿಕೇಷನ್ ಹ್ಯಾಸ್ ಬೀನ್ ಚೇಂಜ್ಡ್. ಬಟ್ ಅದನ್ನು ಒನ್ ಬೈ ಒನ್ ಸ್ಟಡಿ ಮಾಡೋಣ. ಕ್ಯಾರೆಕ್ಟರೈಸೇಷನ್ ಬಗ್ಗೆ, ಐಡೆಂಟಿಫಿಕೇಷನ್ ಬಗ್ಗೆ ಆಯಿತು. ಈಗ ನಾವು ವಿಲ್ ಸ್ಟಾರ್ಟ್ ಟು ಸ್ಟಡಿ ಫ್ರಮ್ ದಿ ನಾಮನ್ಕ್ಲೇಚರ್ ಆ್ಯಂಡ್ ದೆನ್ ವಿಲ್ ಮೂವ್ ಆನ್ ಟು ದ ಕ್ಲಾಸಿಫಿಕೇಷನ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ನಾಮನ್ಕ್ಲೇಚರ್. Nomenclature means, as I said earlier, it is naming of an organism. But there are so many methods of nomenclature has been proposed, like polynomial nomenclature, trinomial nomenclature. But most accepted method of nomenclature is the binomial nomenclature. So this binomial nomenclature means naming of an organism using two words. ಎರಡು ವರ್ಡ್ಸನ್ನು ಬಳಸ್ಕೊಂಡು ಒಂದು ಆರ್ಗ್ಯಾನಿಸಮನ್ನು ಸೈಂಟಿಫಿಕ್ ಮೆಥಡಲ್ಲಿ ಸಮ್ ರೂಲ್ಸನ್ನು ಯೂಸ್ ಮಾಡಿಕೊಂಡು ನೇಮಿಂಗ್ ಮಾಡ್ತಕ್ಕಂಥ ಮೆಥಡನ್ನು ನಾವು ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ದಿಸ್ ಬೈನಾಮಿಯಲ್ ನಾಮನ್ಕ್ಲೇಚರ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಗ್ಯಾಸ್ಪರ್ಡ್ ಬೌಹಿಮ್ ಇನ್ ಹಿಸ್ ಬುಕ್ ಪಿನಾಕ್ಸ್ ಥಿಯೇಟರ್ ಬೊಟಾನಿಕಾ. ಸೊ ಇದನ್ನು ಫಸ್ಟ್ ಪ್ರಪೋಸ್ ಮಾಡಿದ್ದು ಇವರು. ಬಟ್ ದಿಸ್ ಟರ್ಮ್ ಇಟ್ ಈಸ್ ಜನರಲಿ ಪಾಪ್ಯುಲರೈಸ್ಡ್ ಆ್ಯಂಡ್ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಬೈ ಕರ್ಲಸ್ ಲಿನಿಯಸ್. ಸೊ ಇವರು ಎರಡು ಬುಕ್ಸನ್ನು ಬರೆದಿದ್ದಾರೆ. ಒಂದು ಸ್ಪೀಷೀಸ್ ಪ್ಲಾಂಟಾರಮ್, ಇನ್ನೊಂದು ಸಿಸ್ಟಮಾ ನ್ಯಾಚುರೆ. ಫಾರ್ ದ ಫಸ್ಟ್ ಟೈಮ್ he classified the plants, he named the plants by using this binomial nomenclature method in his book Species Plantarum in the year 1753. Most probably 1st May 1753 ಅಲ್ಲಿ ಇವರು ನೇಮಿಂಗ್ ಮಾಡ್ತಾರೆ. ಆ್ಯಂಡ್ ಲೇಟರ್ August 1st 1758 ಅಲ್ಲಿ ಸಿಸ್ಟಮಾ ನ್ಯಾಚುರೆ ಅಂತಕ್ಕಂಥ ಒಂದು ಬುಕ್ಕಲ್ಲಿ he has given the naming of animals. So binomial nomenclature for plants he has proposed in Species Plantarum, and for animals in the Systema Naturae book of Carolus Linnaeus. So there are so many rules of binomial nomenclature. Now let us take what are the basic rules. 4 basic rules ಇದಾವೆ. These are the basic rules of binomial nomenclature. So here the scientific name, it must be derived from Latin or Greek language. Why Latin ಅಥವಾ Greek language ಅಂದರೆ ಯಾಕೆ ತಗೋಬೇಕಂದ್ರೆ these are the dead languages. ಏನು ಸರ್ ಲ್ಯಾಂಗ್ವೇಜಸ್ ಕೂಡ ಸತ್ತೋಗುತ್ತಾ ಮನುಷ್ಯರ ಥರ ಅಂತ ಕೇಳಬೇಡಿ. ಡೆಡ್ ಲ್ಯಾಂಗ್ವೇಜಸ್ ಮೀನ್ಸ್ ಆ ಲ್ಯಾಂಗ್ವೇಜಸನ್ನು ಇವಾಗ ಯೂಸ್ ಮಾಡ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ತಗೊಳ್ಳಿ, ಇಂಗ್ಲೀಷ್ ತಗೊಳ್ಳಿ, ಲಿಟ್ರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಕನ್ನಡದಲ್ಲೂ ಕೂಡ ಕೆಲವೊಂದು ಅಕ್ಷರಗಳನ್ನು ತೆಗೆದುಬಿಟ್ಟಿದ್ದಾರೆ ಅಕ್ಷರಮಾಲೆಯಿಂದ. ಆ ರೀತಿ ಲಿಟ್ರೇಚರ್ ಚೇಂಜ್ ಆಗ್ತಾ ಇರುತ್ತೆ ಬಿಕಾಸ್ ದೇ ಆರ್ ಯೂಸಿಂಗ್ ಲ್ಯಾಂಗ್ವೇಜಸ್, ಲಿವಿಂಗ್ ಲ್ಯಾಂಗ್ವೇಜಸ್. ಬಟ್ ದೀಸ್ ಆರ್ ಡೆಡ್ ಲ್ಯಾಂಗ್ವೇಜಸ್ ಆಗಿರೋದ್ರಿಂದ ಇದರ ಲಿಟ್ರೇಚರ್ ಅಥವಾ ಲಿಪಿ ಏನಿರುತ್ತೆ ಅದು ಏನು ಚೇಂಜ್ ಆಗೋದಿಲ್ಲ. ಸೊ ದೀಸ್ ಲ್ಯಾಂಗ್ವೇಜಸ್ ಆರ್ ಯೂಸ್ಡ್ ಫಾರ್ binomial nomenclature, means the name is derived from these languages. If binomial name, if it is derived from other than Latin or Greek language, it must be Latinized. ಅದನ್ನು ಲ್ಯಾಟಿನೈಸ್ ಮಾಡಬೇಕು. ಅದಕ್ಕೆ ನಾನು ಎಕ್ಸಾಂಪಲ್ ಆಮೇಲೆ ಹೇಳ್ತೀನಿ. ಆ್ಯಂಡ್ ಜನರಲಿ ದ binomial nomenclature it has 2 words. First word is the generic name and second word is the specific epithet. Generic name always comes first and it is followed by the specific name. And here, while this generic name it always starts with a capital letter, and whereas the specific epithet starts with small letter. For example, if you take scientific name of mango,
ಮ್ಯಾಂಗೋದು ಸೈಂಟಿಫಿಕ್ ನೇಮ್ ತಗೊಳ್ಳೋಣ. ಸೊ ಇಟ್ಸ್ ಸೈಂಟಿಫಿಕ್ ನೇಮ್ ಈಸ್ ಮ್ಯಾಂಜಿಫೆರಾ ಇಂಡಿಕಾ. ನೋಡಿ, ರೂಲ್ಸ್ ಪ್ರಕಾರ ಮ್ಯಾಂಜಿಫೆರಾ ಇಸ್ ದ ಜನರಿಕ್ ನೇಮ್, ಇಟ್ ಕಮ್ ಫಸ್ಟ್. ಇಂಡಿಕಾ ಇಸ್ ದ ಸ್ಪೆಸಿಫಿಕ್ ಎಪಿಥೆಟ್, ಇಟ್ ಕಮ್ಸ್ ನೆಕ್ಸ್ಟ್. ಅಂಡ್ ಈ ರೂಲ್ಸ್ ಪ್ರಕಾರ ಜನರಿಕ್ ನೇಮ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಸೊ ಎಮ್ ಹಿಯರ್ ಇಟ್ ಈಸ್ ಕ್ಯಾಪಿಟಲ್ ಲೆಟರ್. ಆ್ಯಂಡ್ ಸ್ಪೆಸಿಫಿಕ್ ಎಪಿಥೆಟ್ ಇಟ್ ಮಸ್ಟ್ ಬಿ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ಆ್ಯಂಡ್ ಜನರಿಕ್ ಎಪಿಥೆಟ್ನ ಫಸ್ಟ್ ಲೆಟರ್ ಬಿಟ್ಟು ರಿಮೈನಿಂಗ್ ಆಲ್ ಲೆಟರ್ಸ್ ಮಸ್ಟ್ ಬಿ ಇನ್ ಸ್ಮಾಲ್ ಲೆಟರ್. ಗಾಟ್ ಇಟ್? ಆ್ಯಂಡ್ ದ ನೆಕ್ಸ್ಟ್ ರೂಲ್ ಈಸ್, ವೈಲ್ ರೈಟಿಂಗ್ ನಾವು ಬರೆಯುವಾಗ we should write both generic name and specific name separately and underlined separately. ಸೊ ಸಪ್ರೇಟಾಗಿ ಬರೀಬೇಕು, ಆಮೇಲೆ ಎರಡನ್ನು ಸಪ್ರೇಟಾಗಿ ರೀತಿ ಅಂಡರ್ಲೈನ್ ಮಾಡಬೇಕು. ಎರಡನ್ನು ಒಟ್ಟಿಗೆ ಒಂದೇ ಗೆರೆ ಎಳೆದ್ಬಿಡ್ಬಾರ್ದು, ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಬಟ್ ವೈಲ್ ಪ್ರಿಂಟಿಂಗ್, ಸೊ ನಾವು ಟೈಪ್ ಮಾಡ್ತಾ ಇದ್ದೀವಿ ಸಿಸ್ಟಮಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತಾ ಇದ್ದೀವಿ. ವೈಲ್ ಪ್ರಿಂಟಿಂಗ್ ಇಟ್ ಮಸ್ಟ್ ಬಿ ಇನ್ ಇಟ್ಯಾಲಿಕ್ ಸ್ಟೈಲ್. ನೋಡಿ, ಈ ರೀತಿ ಇಟ್ಯಾಲಿಕ್ ಸ್ಟೈಲಲ್ಲಿ ಇದನ್ನು ನಾವು ಬರೀಬೇಕು. ಯಾಕಂದರೆ ಇಟ್ ಇಂಡಿಕೇಟ್ಸ್ ದ ಆರಿಜಿನ್ ಆಫ್ ಲ್ಯಾಟಿನ್ ಆರ್ ಗ್ರೀಕ್ ಲ್ಯಾಂಗ್ವೇಜನ್ನು ಇಂಡಿಕೇಟ್ ಮಾಡೋದಕ್ಕೆ ಕ್ರಾಸಾಗಿ ಬರುತ್ತೆ, ಇಟ್ಯಾಲಿಕ್ ಸ್ಟೈಲ್ ಬರುತ್ತೆ. ಇಟ್ಯಾಲಿಕ್ ಸ್ಟೈಲ್ಸಲ್ಲಿ ಅದನ್ನು ಪ್ರಿಂಟ್ ಮಾಡಬೇಕು ಅಥವಾ ಟೈಪ್ ಮಾಡಬೇಕು. ದೇ ಆರ್ ದ 4 ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ರೂಲ್ಸ್. ಆಗಲೇ ನಾನು ಹೇಳಿದೆ, ಗ್ರೀಕ್ ಅಥವಾ ಲ್ಯಾಟಿನ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜಿಂದ ನಾವೇನಾದರೂ ಡಿರೈವ್ ಮಾಡಿಕೊಂಡ್ರೆ ಅದನ್ನು ಲ್ಯಾಟಿನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅ ಸೈಂಟಿಫಿಕ್ ನೇಮ್ ಕಾಲ್ಡ್ ಫೈಕಸ್ ಬೆಂಗಾಲೆನ್ಸಿಸ್. ಯಾವುದಿದು ಫೈಕಸ್ ಬೆಂಗಾಲೆನ್ಸಿಸ್? ಇಟ್ ಈಸ್ ಅವರ್ ನ್ಯಾಷನಲ್ ಟ್ರೀ. ಯಾವುದು? ಆಲದ ಮರ. ಸೊ ಇಟ್ಸ್ ದ ಬ್ಯಾನಿಯನ್ ಟ್ರೀ. ಸೊ ದ ಸೈಂಟಿಫಿಕ್ ನೇಮ್ ಆಫ್ ಬ್ಯಾನಿಯನ್ ಟ್ರೀ, ಇಟ್ ಈಸ್ ಫೈಕಸ್ ಬೆಂಗಾಲೆನ್ಸಿಸ್. ಸಿ, ಬೆಂಗಾಲ್ ಅಂತಕ್ಕಂಥದ್ದು, ಇಟ್ ಈಸ್ ದ ಬೆಂಗಾಲ್ ಈಸ್ ನಾಟ್ ದ ಲ್ಯಾಟಿನ್ ಆರ್ ಗ್ರೀಕ್ ಲ್ಯಾಂಗ್ವೇಜ್. ಅದಕ್ಕೆ ಇದನ್ನು ಲಾಸ್ಟಲ್ಲಿ ಎನ್ಸಿಸ್ ಅಂತ ಹಾಕಿದ್ದೀವಿ. ಸೊ ಫೈಕಸ್ ಬೆಂಗಾಲೆನ್ಸಿಸ್, ವಿ ಹ್ಯಾವ್ ಲ್ಯಾಟಿನೈಸ್ಡ್ ದಿಸ್ ವರ್ಡ್. ದಿಸ್ ಇಸ್ ಹೌ, ಇಫ್ ವಿ ಹ್ಯಾವ್ ಡಿರೈವ್ಡ್ ಫ್ರಮ್ ದ ಅದರ್ ಲ್ಯಾಂಗ್ವೇಜ್, ವಿ ಹ್ಯಾವ್ ಟು ಲ್ಯಾಟಿನೈಸ್ ದಟ್ ವರ್ಡ್. ಆಮೇಲೆ ಇದರ ಜೊತೆಗೆ ಸಮ್ ಟೈಮ್, ಎಸ್ಪೆಷಲಿ ಇನ್ ಅನಿಮಲ್ ಕ್ಲಾಸಿಫಿಕೇಷನಲ್ಲಿ ಅನಿಮಲ್ಸನ್ನು ನೇಮಿಂಗ್ ಮಾಡುವಾಗ ಅನಿಮಲ್ಸ್ಗೆ ಸ್ಪೆಸಿಫಿಕ್ ಆ್ಯಂಡ್ ಜನರಿಕ್ ಆರ್ ಜನರಿಕ್ ಆ್ಯಂಡ್ ಸ್ಪೆಸಿಫಿಕ್ ಎಪಿಥೆಟ್ ಸಮ್ಟೈಮ್ಸ್ ಸೇಮ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಜ ನಜ, ಇಟ್ ಈಸ್ ಅ ಸೈಂಟಿಫಿಕ್ ನೇಮ್ ಆಫ್ ಇಂಡಿಯನ್ ಕೋಬ್ರಾ. ಅದೇ ರೀತಿ ಇಫ್ ಯು ಟೇಕ್ ಗೊರಿಲ್ಲಾ, ಗೊರಿಲ್ಲಾ, ಇಟ್ ಈಸ್ ಅ ಸೈಂಟಿಫಿಕ್ ನೇಮ್ ಆಫ್ ಗೊರಿಲ್ಲಾ. ಓಕೆ, ಅಂದರೆ ಅನಿಮಲ್ಸಲ್ಲಿ ಮಾತ್ರ ಸೈಂಟಿಫಿಕ್ ನೇಮ್ಗೆ ಬೋತ್ ಜನರಿಕ್ ನೇಮ್ ಆ್ಯಂಡ್ ಸ್ಪೆಸಿಫಿಕ್ ನೇಮ್ ಮೇ ಹ್ಯಾವ್ ದ ಸೇಮ್ ನೇಮ್ಸ್ ಆರ್ ಸೇಮ್ ವರ್ಡ್ಸ್ ಇರಬಹುದು. ಇಂಥವುಗಳನ್ನು ನಾವು ಟಾಟೋನಿಮ್ಸ್ ಅಂತ ಹೇಳ್ಬಿಟ್ಟು ಕರೀತೀರಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ರ್ಯಾಟಸ್ ರ್ಯಾಟಸ್. ಸೊ ಇಟ್ ಈಸ್ ಅ ಸೈಂಟಿಫಿಕ್ ನೇಮ್ ಆಫ್ ರ್ಯಾಟ್. ಸೊ ಏನಂತ ಕರಿತೀವುಗಳನ್ನ? ಟಾಟೋನಿಮ್ಸ್. ಬಟ್ ಯು ಹ್ಯಾವ್ ಟು ರಿಮೆಂಬರ್, ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದಿ ಝುವಲಾಜಿಕಲ್ ನಾಮನ್ಕ್ಲೇಚರ್. ಆ್ಯಂಡ್ ಅಲಾಂಗ್ ವಿತ್ ದಟ್ ದೇರ್ ಆರ್ ಸಮ್ ಅದರ್ ರೂಲ್ಸ್, ಬಟ್ ಇವು ಇಷ್ಟು ಮಾತ್ರ ಬೇಸಿಕ್ ರೂಲ್ಸು. ಈಗ ಇನ್ನೊಂದು ರೂಲ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್, ಜನರಿಕ್ ನೇಮ್ ಆಫ್ 2 different organisms of 2 different kingdoms should not be same. ಎರಡು ಬೇರೆ ಬೇರೆ ಕಿಂಗ್ಡಮ್ಸ್ಗೆ ಸೇರಿರ್ತಕ್ಕಂತಹ ಎರಡು ಆರ್ಗ್ಯಾನಿಸಮ್ಸ್ಗೆ ಜನರಿಕ್ ನೇಮ್ ಸೇಮ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಪೊಟ್ಯಾಟೋದು ಸೈಂಟಿಫಿಕ್ ನೇಮ್ ತಗೊಳ್ಳಿ, ಸೊಲನಮ್ ಟ್ಯೂಬರೋಸಮ್. ಸೊ ಹಿಯರ್ ಇನ್ ಪೊಟ್ಯಾಟೋ, ಸೊಲನಮ್ ಈಸ್ ಅ ಜನರಿಕ್ ನೇಮ್. ಸೊ ಈ ಸೊಲನಮ್ ಅಂತಕ್ಕಂಥ ಒಂದು ಜನರಿಕ್ ನೇಮ್ನ ನಾವು ಅನಿಮಲ್ ಕಿಂಗ್ಡಮಲ್ಲಿ ಯಾವುದಾದ್ರೂ ಒಂದು ಅನಿಮಲ್ಗೆ ಬಳಸ್ಕೊಡೋ ಹಾಗಿಲ್ಲ. ವಿ ಶುಡ್ ನಾಟ್ ಯೂಸ್ ದ ಸೇಮ್ ಜನರಿಕ್ ನೇಮ್ ಟು ದಿ 2 different organisms belongs to 2 different kingdoms. Got it? But we can use specific epithets of 2 different organisms that are belong to 2 different kingdoms. ಅದನ್ನು ಬೇಕಾದರೆ ನಾವು ಬಳಸ್ಕೋಬಹುದು. And along with that, one organism must have only one scientific name. ಒಂದು ಆರ್ಗ್ಯಾನಿಸಮ್ಗೆ ಒಂದೇ ಒಂದು ಸೈಂಟಿಫಿಕ್ ನೇಮ್ ಇರಬೇಕು. ಸಪೋಸ್ ಒಂದಕ್ಕಿಂತ ಹೆಚ್ಚು ಸೈಂಟಿಫಿಕ್ ನೇಮ್ಸನ್ನು ನಾವು ಕೊಟ್ಟರೆ, ವಿಚ್ ಈಸ್ ಪ್ರಿಫರೇಬಲ್, ದ ಓಲ್ಡ್ ಸೈಂಟಿಫಿಕ್ ನೇಮ್, ಫಸ್ಟ್ ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ನೇಮನ್ನು ನಾವು ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ನೇಮನ್ನು ದಟ್ ಆ್ಯಕ್ಟ್ಸ್ ಆಸ್ ಎ ಸಿನಾನಿಮ್, ಅದನ್ನು ನಾವು ಸಿನಾನಿಮ್ ಅಂತ ಕರಿತೀವಿ. ಇಫ್ ಆರ್ಗ್ಯಾನಿಸಮ್ ಇಟ್ ಹ್ಯಾಸ್ 2 scientific names, which is preferable, only the first scientific name and the second proposed scientific name is generally called as synonym. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಸೈಂಟಿಫಿಕ್ ನೇಮ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಕಾರ್ವಸ್ ಸ್ಪ್ಲೆಂಡೆನ್ಸ್ ಸ್ಪ್ಲೆಂಡೆನ್ಸ್.
ಸೊ ಇಲ್ಲಿ ಕಾರ್ವಸ್ ಸ್ಪ್ಲೆಂಡೆನ್ಸ್ ಇಸ್ ಆ್ಯಕ್ಚುಲಿ ದ ಸೈಂಟಿಫಿಕ್ ನೇಮ್ ಆಫ್ ಕ್ರೌ. ಕಾರ್ವಸ್ ಸ್ಪ್ಲೆಂಡೆನ್ಸ್ ಏನು, ದಿಸ್ ಸ್ಪ್ಲೆಂಡೆನ್ಸ್ ಟೂ ಸಿಮಿಲರ್ ನೇಮ್ಸ್ ಆರ್ ಯೂಸ್ಡ್ ಫಾರ್ ದಿ ಸಬ್ಸ್ಪೀಷೀಸ್. ಸೊ ಸಬ್ಸ್ಪೀಷೀಸ್ಗೆ ಸ್ಪೆಸಿಫಿಕ್ ಎಪಿಥೆಟ್ ಆ್ಯಂಡ್ ಇನ್ನೊಂದು ನೇಮನ್ನು ಬಳಸ್ತಿರಲ್ಲ, ಇದನ್ನು ನಾವು ಆಟೋನಿಮ್ ಅಂತ ಕರಿತೀರಿ. ವಾಟ್ ಈಸ್ ಆಟೋನಿಮ್? If the specific epithet name and subspecies name both are same, then that is called as autonym. Sometimes ಎರಡು ಪ್ಲಾಂಟ್ಸ್ಗೆ ಒಂದೇ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಆಲ್ಮಂಡ್ ಆ್ಯಂಡ್ ಪ್ಲಮ್. ಸೊ ಆಲ್ಮಂಡ್ಗೂ ಪ್ಲಮ್ಗೂ ಸೇಮ್ ಸೈಂಟಿಫಿಕ್ ನೇಮನ್ನು ಕೊಟ್ಟಿರ್ತಾರೆ, ದಟ್ ಈಸ್ ಪ್ರೂನಸ್ ಡಲ್ಸಿ. ಇಫ್ ಟೂ ಡಿಫ್ರೆಂಟ್ ಪ್ಲಾಂಟ್ಸ್ have same scientific name, then that is called as homonym. So ಇವೆಲ್ಲವನ್ನು ನೆನಪಿಟ್ಕೊಳ್ಳಿ. ಆಟೋನಿಮ್, ಸಿನೋನಿಮ್, ಟಾಟೋನಿಮ್ and the next one homonym. This is an extra information for you, right? ಸೊ ಇವಾಗ ಈ ರೂಲ್ಸನ್ನು ಯಾರು ಫ್ರೇಮ್ ಮಾಡ್ತಾರೆ ಅನ್ನೋದನ್ನು ತಗೊಳ್ಳೋಣ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ICBN, ICZN. ICBN stands for International Code for Botanical Nomenclature. I think it is established in 1961. ICZN ಅಂದರೆ International Code for Zoological Nomenclature. I think it is established around in the year 1964. ICBN deals with the rules, framing the rules for naming plants, and ICZN it generally frame the rules for naming animals. ಅದೇ ರೀತಿ ICNCP, it means International Code for Naming Cultivated Plants. ಅಂದರೆ ಕಲ್ಟಿವೇಟೆಡ್ ಪ್ಲಾಂಟ್ಸ್ ಅಥವಾ ಅಗ್ರಿಕಲ್ಚರಲ್ ಪ್ಲಾಂಟ್ಸ್ ಏನಿರುತ್ತೆ ಅದಕ್ಕೆ ನೇಮಿಂಗ್ ಮಾಡೋದಕ್ಕೆ ರೂಲ್ಸನ್ನು ಫ್ರೇಮ್ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನ್ ಹೆಸರು ICNCP, ಇಂಟರ್ನ್ಯಾಷನಲ್ ಕೋಡ್ ಫಾರ್ ನೇಮಿಂಗ್ ಕಲ್ಟಿವೇಟೆಡ್ ಪ್ಲಾಂಟ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ICTV, it means International Committee for Taxonomy of Virus. International Committee for Taxonomy of Virus that frame the rules for naming of viruses. This is about the binomial nomenclature and the rules of the binomial nomenclature. In the next lecture, I am going to explain the classification, how the living organisms are classified and how they are grouped into different taxonomic categories. That I will explain in the next class. Okay, thank you.